ಗ್ರಾಮದ ನಾವು ಮದಗೊಂಡ ಬಿರಾದಾರ. ನಮ್ಮದು ಜೈ ಜವಾನ್ ಜೈ ಕಿಸಾನ್ ರೈತ ಸಂಘದಿಂದ ನಾವು ವಿಜಯಪುರ ಜಿಲ್ಲೆಯ ಕಾರ್ಯದರ್ಶಿಯಾಗಿ ಹಾಗೂ ನಮ್ಮ ಜಿಲ್ಲೆಯ ಮತ್ತು ನಮ್ಮ ತಿಕೋಟಾ ತಾಲೂಕಿನ ಸಮಗ್ರ ಒಂದು ಬಡವರ ಕಲ್ಯಾಣಕ್ಕಾಗಿ, ರೈತರ ಒಂದು ಏಳಿಗೆಗಾಗಿ ಯಾವ ತಪ್ಪಿತಸ್ಥವನ್ನ ಅದರ ಆ ತಪ್ಪಿತಸ್ಥ ವಿರುದ್ಧ ನಾವು ಹೋರಾಟವನ್ನ ನಮ್ಮ ಸಂಘಟನೆಯಿಂದ ಈ ಮುಂದೆ ಬರ್ತಕ್ಕಂಥ ತೊಂದರೆಗಳನ್ನು ನಿವಾರಿಸುವಲ್ಲಿ ನಾವೆಲ್ಲ ನಮ್ಮ ಸಂಘಟನೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲ ಸದಸ್ಯರು ಪಾಲ್ಗೊಂಡು ಇವತ್ತು ಈ ವಿಷಯ ಪ್ರಸಕ್ತ ಬಿಜ್ಜರ್ಗಿ ಗ್ರಾಮದ ಕಸ್ತೂರಿ ಗುಂಡು ಸಾಳುಂಕೆ ಅಂತೇಳಿ ಅವರು ಬಿಜ್ಜರ್ಗಿಯ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯೊಳಗಿರ್ತಕ್ಕಂಥ ಆ ಗ್ರಾಮ ಪಂಚಾಯಿತಿಯ ಇದರಲ್ಲಿರ್ತಕ್ಕಂಥ 1225/A ಆ ಸಂಖ್ಯೆಯ ಒಂದು ಪ್ಲಾಟನ್ನ ಗುಂಡು ದಶರಥ್ ಸಾಳುಂಕೆ ಇವರು ಹೆಸರಿನಿಂದ ಅದು 9 ನಂಬರ್ ಬುಕ್ಕಿನಲ್ಲಿ ನೋಂದಾಯಿತಿದ್ದು, ಸದರ ಆ ಜಾಗೆಯು ಮುಂದೆ ಕ್ರಮೇಣವಾಗಿ ಅದು ಪ್ರಭಾವಿ ವ್ಯಕ್ತಿಗಳಾಗಿರ್ತಕ್ಕಂಥ ಬಿಜ್ಜರ್ಗಿಯ ಗ್ರಾಮದವರು ಆ ಜಾಗವನ್ನ ನಂದು ಅಂತ ತಿಳ್ಕೊಂಡು ಅದರೊಳಗೆ ಪಾರ್ಟಿಷನ್ ಮಾಡಿ ಅಲ್ಲಿ ಈ ಜಾಗ ಇದು ನಮಗೂ ಅದ ತಿಳ್ಕೊಂಡು ಪಂಚಾಯತಿ ಒಳಗೆ ಬೇರೆ ಬೇರೆ ದಾಖಲಾತಿಗಳನ್ನ ಅದನ್ನ ಪಡೆದುಕೊಂಡು ಅದು ಮುಂದೆ ಗುಂಡು ಒಂದು ಕೋರ್ಟಿಗೆ ನ್ಯಾಯಾಲಯಕ್ಕೆ ಹೋಗಿ ಅದನ್ನು ದೃಢೀಕರಣವನ್ನು ಮಾಡಿಕೊಂಡು ನ್ಯಾಯಾಲಯದ ತೀರ್ಪು ಬಂದ ನಂತರ ಅದು ಜಾಗವನ್ನ ಯಾರಿಗೆ ಅದೇ ಅಂತಕ್ಕಂಥದ್ದು ಪಂಚಾಯತಿ ತೀರ್ಮಾನವನ್ನ ಮಾಡಬೇಕಂತ ತಿಳ್ಕೊಂಡು ಉದ್ದೇಶ ಇಟ್ಕೊಂಡಿದ್ದ ಇದ್ರೂ ಸಹಿತ ಅವರು ಈಗ ಮತ್ತೆ ಆ ಜಾಗವನ್ನ ಗುಂಡು ಈತನು ಮೃತನಾಗಿ ಆ ಮೃತನ ವಾರಸುದಾರ ಕಸ್ತೂರಿ ಸಾಳುಂಕೆ ಇವರು ಈಗ ಸದ್ಯ ಅವರು ಪರಿಸ್ಥಿತಿ ಒಂದು ಬಡತನದಲ್ಲಿ ಇರುವುದರ ಕಾರಣ ಮತ್ತೆ ಆ ಜಾಗವನ್ನು ಈಗ ಸದ್ಯದ ವೇಳೆಯಲ್ಲಿ ಬೇರೆ ಪ್ರಭಾವಿ ವ್ಯಕ್ತಿಗಳು ಆ ಜಾಗಗಳನ್ನ ನಮಗೆ ಅದ ತಿಳ್ಕೊಂಡು ಇವರನ್ನು ತಿರಸ್ಕರಿಸಿ ಇವ್ರ ಜಾಗ ನಮ್ಮದು ತಿಳ್ಕೊಂಡಿದ್ರು ಇವ್ರು ಯಾವುದೇ ಏನು ಮಾತಿಗೆ ಬೆಲೆ ಕೊಡದೆ ಪಂಚಾಯತಿಗೆ ದೂರು ಕೊಟ್ಟರು, ಪಂಚಾಯತಿಗೆ PDO ಅಧಿಕಾರಿಗೆ ತಿಳಿಸಿದ್ರು, ಪೊಲೀಸ್ ಸ್ಟೇಷನ್ಗೆ ತಿಳಿಸಿದ್ರು, ಹಾಗೂ ಬಿಜಾಪುರ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಅಲಿದರೂ ಸಹಿತ ಇವರಿಗೆ ನ್ಯಾಯ ದೊರಕಿಲ್ಲ. ಮುಂದೆ ಇವರು ಎಲ್ಲಿ ನ್ಯಾಯ ದೊರಕುವುದಿಲ್ಲ ತಿಳ್ಕೊಂಡು ನಮ್ಮ ಸಂಘಟನೆಯ ಮೂಲಕ ನಮ್ಮ ಬಿಜಾಪುರದಲ್ಲಿರ್ತಕ್ಕಂಥ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಗೆ ಬಂದು ದೂರನ್ನು ಕೊಟ್ಟಿದ್ದು, ಇವತ್ತಿನ ದಿವಸ ನಾವು ಇವರಿಗೆ ಈ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಇವತ್ತಿನ ಹೋರಾಟವನ್ನು ಮಾಡಬೇಕಾಗಿದೆ. ಈ ಹೋರಾಟಕ್ಕೆ ಫಲ ಸಿಗಬೇಕು, ಈ ಬಡವರಿಗೆ ನ್ಯಾಯ ದೊರಕಬೇಕು. ಇಂಥ ಅನೇಕ ನ್ಯಾಯಗಳ ಹೋರಾಟಗಳ ಯಾರಿಗೆ ನ್ಯಾಯ ಸಿಕ್ಕಿಲ್ಲ ಅಂತವರಿಗೆ ನಮ್ಮ ಒಂದು ಕಾರ್ಯಾಲಯದಿಂದ ಈ ಸಂಘಟನೆಯಿಂದ ನ್ಯಾಯವನ್ನು ದೊರಕಿಸ್ತಕ್ಕಂಥ ಒಂದು ವಿಷಯವನ್ನ ನಾವು ಇಲ್ಲಿ ಈ ಆಫೀಸಿನಿಂದ ಈ ಸಂಘಟನೆಯಿಂದ ನಾವು ಮಾಡ್ತಕ್ಕಂಥದ್ದನ್ನ ಅದಕ್ಕೆ ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥವು ಪ್ರಕಾಶ್ ಬಿರಾದಾರ್ ಅವರು ಇದ್ದಾರೆ, ಸಿದ್ದನಗೌಡ ಬಿರಾದಾರ್ ಅವರು ಇದ್ದಾರೆ, ಆಮೇಲೆ ಇವರೆಲ್ಲರೂ ಒಟ್ಟುಗೂಡಿ ಈ ನ್ಯಾಯಕ್ಕೆ ಈ ಒಂದು ಪ್ರತಿಫಲ ಸಿಗಲಿ ಅಂತಕ್ಕಂಥದ್ದು. ಈಗ ಯಾವ ವರ್ಷದಲ್ಲಿ ನಿಮ್ ಹೆಸರ ಮೇಲೆ ಇತ್ತು? 2013 ವರ್ಷದಲ್ಲಿ ಈಗ ನಮ್ದು ಚಾಲ ಆಗಿತ್ತು. 2013 ಕೋರ್ಟ್ ಚಾಲು. ಆ ಕೋರ್ಟ್ ಅನ್ನು ಎಲ್ಲಿವರೆಗೂ ನಡೀತು? ಕೋರ್ಟ್ ರೀ ಅದು ಒಂದ್ 5-6 ತಿಂಗಳ ನಂತರ ನಾವು ಬಿಟ್ಟೇವ್ರಿ. ಆದ್ರ ಹಂಗ ಚಾಲೂ ಐತ್ರಿ. ನಮ್ಮ ಉತ್ತಾರಿ ಇಸ್ಕೊಳಕ್ ಹೋದ್ರ ಗರ್ಪಟ್ಟಿ ತುಂಬಿವು, ಅವೆಲ್ಲಾ ಪಾವತಿ ಕೊಡ್ತಿದ್ರು, ತಗೋತಿದ್ರು. ಮತ್ ನಮ್ ಜಾಗ ಇನ್ನೂವರೆಗೆ ಐತಿ ಅಂತೇಳಿ ಅರ್ಜಿ ಹಾಕಿದ್ದೀವ್ರಿ. ಆ ಕಡೆ ಅವ್ ಅರ್ಜಿನೂದಾಗನು ನಮ್ ಜಾಗ ಐತಿ ಅಂತ ಬರ್ದಾರ್ರಿ. ಈಗ ಅಲ್ಲಿ ಕಟ್ಟಡ ಚಾಲೂ ಮಾಡ್ಯಾರ್ರಿ, ಮತ್ ಕಟ್ಟಾಕತ್ತಾರ್ರಿ. ಮತ್ ನಾವು ತಕರಾರು ಅಂತೇಳಿ ಹೋಗಾನ ಅವ್ರು ಒಟ್ಟ ನಮ್ಗ ಇದು ಕೊಡುವಾರ್ರಿ, ಆಶ್ವಾಸನೆ ಕೊಡವಾರ್ರಿ. ಒಟ್ಟ ನಮ್ಮದೈತಿ ಅಂತೇಳಿ ನಮ್ಗ್ ಸಿಕ್ಕಂಗ ಬೈಯುದು ಮಾತಾಡುದು ಮಾಡಿಕರಿಂದ ನಮ್ಗ ಹೊಳ್ಳಿ ಕಳಿಸ್ಬಿಟ್ರಿ. ಒಟ್ಟ ನಿಮ್ಮದಿದ್ರ ನೀವು ತಗೊಂಬರ್ರಿ, ಪೊಲೀಸ್ ಸ್ಟೇಷನ್ ಹೋಗ್ರಿ, ಎಲ್ಲಿ ಹೋಗ್ತಿರಿ ಹೋಗ್ರಿ, ನಾವೇನು ಕೇಳಂಗಿಲ್ಲ, ನಿಮ್ಮನ್ನ ಏನ್ ಮಾಡ್ಕೋತಿರಿ ಮಾಡ್ಕೊರಿ ಹಿಂಗ ಮಾತಾಡತಾರ್ರಿ.
ನೀವು ಅರ್ಜಿ ಕೊಟ್ಟಿರೋದು ಎಲ್ಲೆಲ್ಲಿ ಕೊಟ್ಟಿದ್ದೀರಾ? ನಾವೆಲ್ಲಾ ಆಫೀಸ್ಗಳು ಕೊಟ್ಟಿವ್ರಿ. ಎಲ್ಲ ಗ್ರಾಮ ಪಂಚಾಯತಿಗ್ರಿ, ಜಿಲ್ಲಾ ಪಂಚಾಯತಿಗೆ, ಜಡ್ಪಿಗಿ ಇಷ್ಟೆಲ್ಲಾ ಕೊಟ್ಟಿವ್ರಿ. ಅಲ್ಲಿಂದ ಇಲ್ಲಿ ಬಿಜಾಪುರ. ನಿಮಗೆ ಬಳ್ಳಿ ಹೇಳಿದ್ದಾರೆ. ಹೊಳ್ಳಿ ನಿಮ್ ಜಾಗ ಇನ್ನೂ ಇದ್ದಲ್ಲೇ ಇದೆ, ನಿಮ್ ಜಾಗ ಐತಿ ಅಂತ ಹೇಳಿ ಹಿಂಗ ಉತ್ತರ ಕೊಟ್ರಿ ಅವ್ರು. ಕೊಟ್ಟ ನಂತರ ಮತ್ತ ಪಂಚಾಯತಿ ಹೋದಿವ್ರಿ. ಮತ್ ನಿಮ್ ಜಾಗ ಐತ್ರಿ, ನೀವು ಅಳಸ್ಕೊಂಡ್ ನಿಮ್ಗ್ ಕೊಡ್ತೀವಿ ಅಂತಂದ್ರು. ಮತ್ ಒಮ್ಮೆ ನಾವು ಬಿಜಾಪುರದಾಗ ಒಬ್ರು ವಕೀಲ್ ತಗೊಂಡ ಹೋದಿವ್ರಿ ಅಳಸ್ಲಾಕತ್ತೇವಿ. ಅಳಸ್ಲಾಕತ್ ಹೋಗೋಣ ಮತ್ತ ಅವ್ರು ಮತ್ತು ಅವತ್ತು ಅದು ಇದು ಪೇಪರ್ ಬಿಟ್ಟು ಬಂದಿರತ್ ಹೇಳಿ ನಮ್ಮನ್ನ ಹೊಳ್ಳಿ ಕಳ್ಸಿದ್ರಿ. ಹೊಳ್ಳಿ ಕಳ್ಸಿದ್ರು. ಮತ್ತ ಆಮೇಲೆ ಏನೈತಿ ಇವ್ರು ಹಿಂಗ ಮಾಡಾತಾರ ಅಂತೇಳಿ ನಾವ್ ಬಿಟ್ಟಿವ್ರಿ. ಬಿಟ್ಟ ಈಗ ನೋಡೋಟ್ಗೆ ಈಗ ಒಮ್ಮೆ ನಾವು ಹೊಲ್ದಾಗ ಹೋಗಿ ನಿಂತೀವ್ರಿ, ಅವ್ರ ಕಟ್ಟಡ ಚಾಲೂ ಮಾಡ್ಯಾರ. ಅದು ಗೊತ್ತಾಗನ ನಾವ್ ಬಂದ್ ಮತ್ತ ತಡೆ ಹಿಡಿಸ್ಬೇಕಂತೇಳಿ ಅವ್ರಿಗೆ ಹೋಗಿ ಇದು ಮಾಡಿದೀವ್ರಿ. ಅವ್ರ ಒಟ್ಟ ಕೇಳವಾರ್ರಿ. ಒಟ್ ನಮ್ ಮಾತಿಗೆ ಅವ್ರಿಗೆ ಇದೂನೇ ಇಲ್ರಿ. ಮತ್ ಪಿಡಿಯೋನು ಬಿಡಿಸ್ಕೊಡ್ರಿ ಅಂತ ಹೇಳಾನ ಅವ್ ನಮ್ಮ ಅರ್ಜಿನೂ ಹಿಡ್ದಿಲ್ರಿ, ಏನು ಮಾಡಿಲ್ಲ. ಅರ್ಜಿ ಯಾಕೆ ತಗೋತಾ ಇಲ್ಲ ಪಿಡಿಒ? ಅರ್ಜಿ ಏನ್ ಸಮಸ್ಯೆ ಏನೋರಿ ಒಟ್ಟ ನಮ್ ಅರ್ಜಿನ ಹಿಡಿಯವಲ್ರಿ. ನಿಮ್ಮ ಸಮಸ್ಯೆಗಳನ್ನು ಮತ್ತೆ ಕೇಳುತ್ತಾನೆ ಕೇಳ್ತಾನೆ ಇಲ್ರಿ. ಪಿಡಿಒ ಮೇಲ್ಗಡೆ ಇರೋ ಅಧಿಕಾರಿಗಳಿಗೆ ಏನಾದ್ರು ಕೇಳಿದಿರಾ? ಅವಾಗೆಲ್ಲ ಕೇಳಿವ್ರಿ. ಏನಂತ ಕೇಳಿದಿರಾ? ನಮ್ ಜಾಗ ಬಿಟ್ಟು ಕೊಡ್ರಿ, ನಮ್ದು ಜಾಗ ಬಿಟ್ಟು ಕೊಡ್ರಿ ಅನ್ನಾನ ಅವ್ರೇನು ಮಾತಾಡಂಗೆ ಇಲ್ರಿ ನಮ್ ಜೊತೆ. ನಾವು ಒಳಗ್ ಹೋಗೋಣ ಅವ್ರ ಹೊರಗ್ ಬಂದ್ ಬಿಡ್ತಾರ್ರಿ. ಯಾರಿಗ್ ಕೇಳುದ್ರ ಇಲ್ಲಿ ಗಾಡಿ ಕೇಳುದನ್ರಿ. ಅಧಿಕಾರಿದಿಂದ ಬಂದಿರೋ ರೆಸ್ಪಾನ್ಸು ಮತ್ತೆ ಏನು ಬಂದಿಲ್ಲ ಅಂದ್ರೆ ಇಲ್ಲಿ ಬಂದಿರೋ ಕಾರಣಗಳು ಏನೇನು ಅಂತ ನಿಮ್ಗೆ ಈಗ ಸದ್ಯಕ್ಕೆ ಆಶಾಸನದಲ್ಲಿ ಹೇಳ್ತಾ ಹೋಗಿರೋದು, ಅದು ಈಗ ಸದ್ಯ ಮಾಡುವಂತದ್ದು ರೀತಿಗಳು ಯಾವ್ಯಾವು? ಇವ್ರಿಗೆ ಈಗ ಯಾವುದು ಏನೋ ಸಮಸ್ಯೆನೆ, ಅವ್ರಿಗೆ ಯಾವುದು ನ್ಯಾಯನೇ ದೊರಕಿಲ್ಲ. ಇನ್ನ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯವನ್ನೇ ಅವ್ರಿಗೆ ಯಾರು ಹೇಳಲ್ರು. ಅವ್ರು ಏನೋ ಮಾಡಿ ದಿಕ್ ತೋಚದಂಗಾಗಿ ಇನ್ನೇನ್ ಮಾಡ್ಬೇಕು ಅಂತ ತಿಳ್ಕೊಂಡು ಇನ್ನೆಲ್ಲಾ ಹೆಂಗ್ ಮಾಡ್ಬೇಕಂತ ಕೊನೆಗೆ ರೈತ ಸಂಘಟನೆ ಅಂತಕ್ಕಂಥದ್ದು ಜೈ ಜವಾನ್ ಜೈ ಕಿಸಾನ್ ಅದ. ಅವ್ರ ಮುಖಾಂತರ ನಮಗೆ ನ್ಯಾಯ ದೊರಕ್ತದ ತಿಳ್ಕೊಂಡು ಇಲ್ಲಿಗೆ ಅವ್ರು ಬಂದಾರ. ಆಗಿದ್ದು ನನ್ನ ಹೆಸರು ಸಿದ್ದನಗೌಡ ಹನುಮಂತ ಬೆಳದಾರ, ಮಾಜಿ ಮೆಂಬರ್, ಗ್ರಾಮ ಪಂಚಾಯತಿ ಮಾಜಿ ಮೆಂಬರ್. ಏನೋ ಗೌಡರಿಗೆ ಬಂದು ಭೇಟಿ ಆದ್ರೆ ನಮ್ಮ ನ್ಯಾಯ ಸಿಗುತ್ತದೆ ಅಂತೇಳಿ ನಾವು ಊರು ಹಿರಿಯರ್ ಅಂತೇಳಿ ಕಸ್ತೂರಿಬಾಯಿ ಸಾಳುಂಕೆ ಇವರು ಬಂದು ನಮ್ಮ ಪರಿಪರಿವಾಗಿ ಬಿಡ್ಕೊಂಡು ನಮ್ಮ ನ್ಯಾಯ ಸಿಗೋಲಾಗಿದ್ರಿ, ಬಂದು ನ್ಯಾಯ ಆದ್ರು ನೀವು ಪಂಚರಾಗಿದೆ ಬಂದಿದ್ದನ್ನ ನಮ್ಮ ನ್ಯಾಯ ದೊರಕಿಕೊಡಿ ಅಂತ ಬಂದಿದ್ದಕ್ಕೆ ಅವ್ರಿಗೆ ಮಾತಿಗೆ ಕಿಮ್ಮತ್ ಕೊಟ್ಟು ನಾವು ರೈತ ಸಂಘ ಆಫೀಸ್ಗೆ ಬಂದ ನಿಮ್ಗೆ ಇಲ್ಲೇ ನ್ಯಾಯ ಸಿಗ್ತದ ನಡ್ರಿ ಮಾತು ಹೇಳಿ ಕರ್ಕೊಂಡ್ಬಂದು ಅವ್ರಿಗೆ ಭೇಟಿ ಮಾಡಿಸಿ ಅವ್ರಿಗೆ ನ್ಯಾಯ ಸಿಗುವಂಗ ಮಾಡಿಸ್ಬೇಕಂತೇಳಿ ನಮ್ಮದು ಪ್ರಾರ್ಥನೆ.